ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 102 ಪಾಯಿಂಟ್ಸ್ ಗ್ರೋ ಆಗಿ 80,905 ಕ್ಲೋಸ್ ಆಗಿದೆ. ನಿಫ್ಟಿ 71 ಪಾಯಿಂಟ್ಸ್ ಗೇನ್ ಆಗಿ 24,770 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 117 ಪಾಯಿಂಟ್ಸ್ ಡೌನ್ ಆಗಿ 50,685 ಕ್ಲೋಸ್ ಆಗಿದೆ. ಫಸ್ಟ್ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಇವತ್ತು ಪ್ರತಿ ಇಂಡಿಸಿಸ್ ಫ್ಲ್ಯಾಟಾಗಿ ಮೂವ್ ಆಗಿದೆ, ಆದರೆ ಸ್ಮಾಲ್ ಕ್ಯಾಪ್ ಎಬೋವ್ 1% ಮೂವ್ ಆಗಿದೆ. ಮತ್ತು ಬ್ಯಾಂಕ್ ನಿಫ್ಟಿ ನಿನ್ನೆ ಎಷ್ಟು ಬೆಳೆದಿತ್ತೋ ಇವತ್ತು ಅಷ್ಟೇ ಫಾಲ್ ಆಗಿದೆ. ನಿನ್ನೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಸಹ ಇಂಟರ್ವ್ಯೂಯಲ್ಲಿ ಮತ್ತೆ ಹೇಳಿದ್ದಾರೆ, ಬ್ಯಾಂಕ್ಸ್ ಲಿಕ್ವಿಡಿಟಿ ಕ್ರಂಚ್ ಫೇಸ್ ಮಾಡ್ತಾ ಇದೆ ಅಂತ. ಮತ್ತು ಬ್ಯಾಂಕಲ್ಲಿ ಡೆಪಾಸಿಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಆದರೆ ಇವಾಗ ಬ್ಯಾಂಕ್ಸಲ್ಲಿ ಲೋನ್ ಗ್ರೋತ್ನ ಜಾಸ್ತಿ ಮಾಡ್ಕೊತಾ ಇದ್ದಾರೆ. ಬರೋ ಇಂಟ್ರೆಸ್ಟಿಂದನೇ ಬ್ಯಾಂಕ್ಸ್ ಸರ್ವೈವ್ ಆಗ್ತಾ ಇರೋದು. ಅದಕ್ಕೆ ಬ್ಯಾಂಕ್ಸ್ ಡೆಪಾಸಿಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಬೇರೆ ಥರ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ನ ಇಂಟ್ರಡ್ಯೂಸ್ ಮಾಡಿ ಅಂತಲೂ ಹೇಳಿದ್ದಾರೆ. ಇದುವರೆಗೂ ಎಲ್ಲನೂ ಓಕೆ, ಇದು ಎಲ್ಲರಿಗೂ ಗೊತ್ತಿರೋ ಇನ್ಫಾರ್ಮೇಷನ್. ಆದರೆ ಇವಾಗ ನೋಡಿ, ಬ್ಯಾಂಕ್ಸಲ್ಲಿ ನಿಜವಾಗ್ಲೂ ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಇದೆಯಾ, ಲೋನ್ಸ್ ಅದೇ ಥರ ಇನ್ಕ್ರೀಸ್ ಆಗ್ತಾ ಇದೆಯಾ ನೋಡೋಣ. ಫಸ್ಟ್ ಇವಾಗ ಕಂಪ್ಯಾರಿಟಿವ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರಲ್ಲೆಲ್ಲ ಸ್ವಲ್ಪ ಡೆಪಾಸಿಟ್ಸ್ ಅಷ್ಟೇನು ಕಮ್ಮಿ ಆಗಿಲ್ಲ, ಒಂದು ಸ್ವಲ್ಪ ಮಾತ್ರ ಡಿಕ್ಲೈನ್ ಆಗಿದೆ ಅಷ್ಟೇ. ಆದರೆ ಲೋನ್ಸ್ ಮಾತ್ರ ತುಂಬ ಜಾಸ್ತಿ ಬೆಳೀತಾ ಹೋಗ್ತಾ ಇದೆ. ಯಾಕಂದರೆ ಇವಾಗ ಮಲ್ಟಿಪಲ್ ಲೋನ್ಸ್, ಹೋಮ್ ಲೋನ್ ಇದೆ, ಕಾರ್ ಲೋನ್ ಇದೆ, ಗೋಲ್ಡ್ ಲೋನ್ ಇದೆ, ಮತ್ತು ಬೇರೆ ಬೇರೆ ಅಸೆಟ್ಸ್ಗೆ ಲೋನ್ ಕೊಡ್ತಾ ಇದ್ದಾರೆ. ಅದೇ ಥರ ಪರ್ಸ್ನಲ್ ಲೋನ್, ಟಾಪಪ್ ಲೋನ್, ವೆಹಿಕಲ್ ಲೋನ್, ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರೂ ಲೋನ್ ಮಾಡ್ತಾನೆ ಇದ್ದಾರೆ. ಇವಾಗ ಬ್ಯಾಂಕ್ಸಲ್ಲಾಗಲಿ, NBFCs, ಓವರಾಲ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಲ್ಲೋ ಒಂದು ಹತ್ರ ಪ್ರತಿಯೊಬ್ಬರು ಲೋನ್ ಮಾಡ್ತಾನೆ ಇದ್ದಾರೆ. ಆದರೆ ಡೆಪಾಸಿಟ್ ಎಲ್ಲಿಗೆ ಹೋಗ್ತಾ ಇದೆ? ಈಗ ಬ್ಯಾಂಕಲ್ಲಿ ಕಾಣ್ತಾ ಇರೋದು ಡೆಪಾಸಿಟ್ಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ. ಯಾವಾಗ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಅಥವಾ ಇಯರ್ ಆನ್ ಇಯರಲ್ಲಿ ಕಂಪೇರ್ ಮಾಡಿ ನೋಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ಇವಾಗಿಂದ ಇನ್ನೊಂದು 2 ಇಯರ್ಸ್ ಅಥವಾ 5 ಇಯರ್ಸ್ ಆದಮೇಲೆ, ಅಥವಾ 1 ಇಯರ್ ಅಥವಾ 2 ಇಯರ್ ಆದಮೇಲೆ ಡೆಪಾಸಿಟ್ಸ್ ಅನ್ನೋದು ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರನೇ RBI ಗವರ್ನರ್ ಮತ್ತೆ ಫಿನಾನ್ಷಿಯಲ್ ಮಿನಿಸ್ಟರ್ ಇವರೆಲ್ಲ ಹೇಳ್ತಾ ಇರೋದು, ಬ್ಯಾಂಕ್ಸ್ಗೆ ಡೆಪಾಸಿಟ್ನ ಇನ್ಕ್ರೀಸ್ ಮಾಡಿ ಅಂತ. ಯಾಕಂದ್ರೆ ಫ್ಯೂಚರ್ನ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಇನ್ನ ಡೆಪಾಸಿಟ್ಸ್ ಕಮ್ಮಿ ಆಗುತ್ತೆ, ಅವಾಗ ಇನ್ನ ಬ್ಯಾಂಕ್ಸ್ ಇನ್ನ ತುಂಬಾ ಫಿನಾನ್ಷಿಯಲ್ ಆಗಿ ಪ್ರಾಬ್ಲಮ್ಸ್ನ ಫೇಸ್ ಮಾಡುತ್ತೆ ಅಂತ ಇವಾಗಲೇ ಹೇಳ್ತಾ ಇದ್ದಾರೆ. ಯಾವ ಥರ ಅಂತ ಅಂದರೆ, ಒಂದು ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಇರೋದು ಗೊತ್ತಾಗ್ತದೆ, ಆದರೆ ಅದು ಕಮ್ಮಿ ಅಮೌಂಟಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ನೋಡಿದಾಗ ಕಮ್ಮಿ ಕಾಣಿಸುತ್ತೆ. ಅದೇ 1 ಇಯರ್ 2 ಇಯರ್ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಯಾವ ಥರ ಅಂದರೆ, ಇವಾಗ ಡೆಪಾಸಿಟ್ಸ್ ಇಲ್ಲಿಗೆ ಬರ್ದೆ ಎಲ್ಲೋಗ್ತಾ ಇದೆ ಹೇಳಿ, ಬೇರೆ ಬೇರೆ ಅಸೆಟ್ ಕ್ಲಾಸಸ್ಗೆ ಮೂವ್ ಆಗ್ತಾ ಇದೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು. ಸ್ಟಾಕ್ ಮಾರ್ಕೆಟಲ್ಲಿ ಯಾವಾಗ ಎಲ್ಲ ಜಾಸ್ತಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆಯೋ, ಅವಾಗ ಅಲ್ಲಿ ಸೇವ್ ಮಾಡೋ ಅಮೌಂಟ್ನ ಮ್ಯೂಚುವಲ್ ಫಂಡ್ಸ್ಗೆ ಎಲ್ಲ ಮೂವ್ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ 1 ಇಯರಲ್ಲಿ ಅಥವಾ 6 ಮಂತ್ಸಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ, ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಡೇಟಾ ಇದೆ ನೋಡಿ, ಮನಿ ಕಂಟ್ರೋಲ್ ಅವರು ಶೇರ್ ಮಾಡಿರೋದು 2 ಮಂತ್ಸ್ ಬ್ಯಾಕ್ ಡೇಟಾ ಇದು. ಇದರಲ್ಲಿ ನೋಡಿ, ಈ ಡೇಟಾ ಪ್ರಕಾರ ಬರೀ ನಮ್ಮ ಕರ್ನಾಟಕದಲ್ಲೇ ನೋಡಿ, ಮಂತಲ್ಲಿ 2,66,000 ಜನ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 6 lakh ಪೀಪಲ್ಸ್ ಬರ್ತಾ ಇದ್ದಾರೆ. ಇಷ್ಟು ಜನ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು 5,000 10,000 ಇಷ್ಟು ಅಮೌಂಟ್ ತಂದ್ರೂ ಬ್ಯಾಂಕ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೀವೇ ಹೇಳಿ. ಅದಕ್ಕೋಸ್ಕರ ಇದು ಜಸ್ಟ್ ಬಿಗಿನಿಂಗ್ ಸ್ಟಾಕ್ ಮಾರ್ಕೆಟ್ ಅನ್ನೋದು. ಅದಕ್ಕೋಸ್ಕರ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿ ಇವಾಗೇನೆ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಸಹ ರೀಸೆಂಟಾಗಿ ಒಂದು ಡ್ರಾಫ್ಟ್ ರಿಲೀಸ್ ಮಾಡಿದರು. ಅದರಲ್ಲೂ LCRನ ಇನ್ಕ್ರೀಸ್ ಮಾಡಿ ಅಂತ ಹೇಳಿದರು. ಅದಕ್ಕೆ ಫೈನಲ್ ವರ್ಷನ್ ಇನ್ನೊಂದು 1 or 2 ಮಂತ್ಸಲ್ಲಿ RBI ಗವರ್ನರ್ ಅವರು ಅಪ್ಡೇಟ್ ಮಾಡ್ತಾರೆ. ನೋಡಬೇಕು ಇದರಲ್ಲಿ ಯಾವ ಥರ ಇನ್ನು ಬ್ಯಾಂಕ್ಸ್ಗೆ ಯಾವ್ಯಾವ ಥರ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ನ ಕೊಟ್ಟು ಯಾವ್ಯಾವನ್ನ ಇನ್ಕ್ರೀಸ್ ಮಾಡ್ತಾರೋ ಡಿಕ್ರೀಸ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತು ಇಲ್ಲಿವರೆಗೂ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ, ಆದರೆ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಒಂದು ಅನಾಲಿಸಿಸ್ ಇದೆ ಇಲ್ಲಿ. ಇವಾಗ ಯಾರಾದರೂ ಬ್ಯಾಂಕ್ ನಿಫ್ಟಿ ಅಂಡರ್ ವ್ಯಾಲ್ಯೂಯಲ್ಲಿದೆ, ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಮುಂದೆ ಪ್ರಾಫಿಟ್ಸ್ ಚೆನ್ನಾಗಿ ಬರ್ಬೋದು ಅಂತ ಯಾರಾದರೂ ಅನ್ಕೊಂಡು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಅವರು ಈ ಡೇಟಾ ಪಾಯಿಂಟ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಹೈಯೆಸ್ಟ್ ವೇಟೇಜ್ ಇರೋದು HDFC ಬ್ಯಾಂಕ್ಗೆ, ಅದು 27.58% ಇದೆ. ಇದಾದ್ಮೇಲೆ ICICI ಬ್ಯಾಂಕ್ಗೆ 24.6% ಇದೆ. ಈ ಎರಡಕ್ಕೂ ಹೈಯೆಸ್ಟ್ ವೇಟೇಜ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಈಗ ಬ್ಯಾಂಕ್ ನಿಫ್ಟಿ ಫಂಡಮೆಂಟಲ್ಸ್ ನೋಡೋಣ. PE 15 ಇದೆ. PE ಅಂದ್ರೆ ಪ್ರೈಸ್ ಟು ಈಕ್ವಿಟಿ. ಎಂದೇ ಆಗಲಿ ಬ್ಯಾಂಕ್ಸ್ಗೆ PE ಚೆಕ್ ಮಾಡಬಾರ್ದು, PB ಚೆಕ್ ಮಾಡಬೇಕು, ಪ್ರೈಸ್ ಟು ಬುಕ್ ಚೆಕ್ ಮಾಡಬೇಕು. ಇವಾಗ ಪ್ರೈಸ್ ಟು ಬುಕ್ ಇರೋದು 2.86 ಇದೆ. ಲಾಸ್ಟ್ 1 ಇಯರಲ್ಲಿ ಓವರ್ ಆಲ್ ಇಂಡೆಕ್ಸ್ ಗ್ರೋ ಆಗಿರೋದು ಜಸ್ಟ್ 13.94% ಮಾತ್ರ. ಆದರೆ ನಿಫ್ಟಿ ನೋಡಿ, ಇಲ್ಲಿ ಹೈಯೆಸ್ಟ್ ವೇಟೇಜ್ ಇರೋದು ಫಿನಾನ್ಷಿಯಲ್ ಸರ್ವಿಸ್ ಅಲ್ಲೇನೆ. ಈ ಫಿನಾನ್ಷಿಯಲ್ ಸರ್ವಿಸ್ ಅಲ್ಲಿ ಹೈಯೆಸ್ಟ್ ವೇಟೇಜ್ ನೋಡಿದ್ರೆ HDFC ಬ್ಯಾಂಕ್ಗೆ ಇದೆ, ಮತ್ತೆ 11% ಇದೆ. ಅದಾದಮೇಲೆ ICICI ಬ್ಯಾಂಕ್ಗೆ 7% ಇದೆ. ಇವಾಗ ನಿಫ್ಟಿ ಫಂಡಮೆಂಟಲ್ಸ್ ನೋಡಿಕೊಂಡ್ರೆ PE 23.4 ಇದೆ. ಎಂದೇ ಆಗಲಿ ಇದಕ್ಕೆ PEನೇ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಓವರ್ ಆಲ್ 1 ಇಯರ್ ರಿಟರ್ನ್ ನೋಡಿಕೊಂಡ್ರೆ
27% ಗ್ರೋ ಆಗಿದೆ. ಬ್ಯಾಂಕ್ ನಿಫ್ಟಿ ಎಷ್ಟು ಗ್ರೋ ಆಗಿದೆ, ನಿಫ್ಟಿ ಎಷ್ಟು ಗ್ರೋ ಆಗಿದೆ ನೀವೇ ನೋಡ್ಕೊಳ್ಳಿ. ಆದರೆ ಇವಾಗ ನಿಫ್ಟಿ ಓವರ್ ವ್ಯಾಲ್ಯೂಷನ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಂಥ ಟೈಮಲ್ಲಿ ಎಂದಾದರೂ ಒಂದು ಸ್ವಲ್ಪ ಕರೆಕ್ಷನ್ಸ್ ಬಂದ್ರೂ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿನೂ ಫಾಲ್ ಆಗುತ್ತೆ ಮತ್ತು ನಿಫ್ಟಿನೂ ಫಾಲ್ ಆಗುತ್ತೆ. ಇವಾಗ ನಿಫ್ಟಿಯಲ್ಲಿ HDFC ಇದೆ ಅಲ್ಲ, HDFCಯಲ್ಲೂ ಡೌನ್ ಆಗುತ್ತೆ. ಆ ಡೌನ್ ಆದಾಗ ಇದ್ರ ಇಂಪ್ಯಾಕ್ಟ್ ಬ್ಯಾಂಕ್ ನಿಫ್ಟಿಯಲ್ಲೂ ಇರುತ್ತೆ. ಅಲ್ಲೂ HDFC ಡೌನ್ ಆಗುತ್ತಲ್ಲ, ಅವಾಗ ಓವರ್ ಆಲ್ ಇಂಡೆಕ್ಸ್ ಇನ್ನೂ ಡೌನ್ ಆಗ್ತಾ ಹೋಗುತ್ತೆ. ಎಂದೇ ಆಗಲಿ ಇವಾಗ ಹೈಯೆಸ್ಟ್ ವೆಯ್ಟೇಜ್ ಇರೋ ಸ್ಟಾಕ್ಸ್ ಯಾವುದಾದ್ರೂ ಡ್ರ್ಯಾಗ್ ಮಾಡಿದ್ರೆ ಕಂಪ್ಲೀಟ್ ಓವರ್ ಆಲ್ ಇಂಡೆಕ್ಸೇ ಫಾಲ್ ಆಗ್ತಾ ಹೋಗುತ್ತೆ. ಇದು ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ನಿಫ್ಟಿ 50ಯಲ್ಲಿ HDFC ಬ್ಯಾಂಕ್ ವೆಯ್ಟೇಜ್ ಇದೆ ಅಲ್ಲ, ನಿಫ್ಟಿ 50 ಕರೆಕ್ಷನ್ಸ್ ಬಂದಾಗ, ಏನಾದರೂ ಓವರ್ ವ್ಯಾಲ್ಯೂಷನ್ ಇದೆ ಅಂತ ಕರೆಕ್ಷನ್ಸ್ ಬಂದಾಗ ಅದ್ರ ಇಂಪ್ಯಾಕ್ಟ್ ನಿಫ್ಟಿ 50 ಡೌನ್ ಆಗ್ತಾ ಹೋದಂಗೆ HDFC ಇರುತ್ತಲ್ಲ ಅದೂ ಫಾಲ್ ಆಗ್ತಾ ಹೋಗುತ್ತೆ. ಅವಾಗ ಇದ್ರ ಇಂಪ್ಯಾಕ್ಟ್ ಬ್ಯಾಂಕ್ ನಿಫ್ಟಿ ಮೇಲೂ ಬರುತ್ತೆ. ಅವಾಗ ಅದು ಸಹ ಡ್ರ್ಯಾಗ್ ಆಗ್ತಾ ಹೋಗುತ್ತೆ ಕೆಳಗಡೆಗೆ. ಅದಕ್ಕೋಸ್ಕರ ಎಂದೇ ಆಗಲಿ ಕರೆಕ್ಷನ್ಸ್ ಬಂದಾಗ ನಿಫ್ಟಿ 50 ಒಂದೇ ಫಾಲ್ ಆಗಲ್ಲ, ಅದ್ರ ಜೊತೆ ಬ್ಯಾಂಕ್ ನಿಫ್ಟಿ ಸಹ ಫಾಲ್ ಆಗ್ತಾ ಹೋಗುತ್ತೆ. ಇವಾಗ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಎಲ್ಲ ನೋಡಿದ್ರಲ್ಲ, ಇವಾಗ ನಿಮ್ಮ ಒಪಿನಿಯನ್ ಹೇಳಿ. ಬ್ಯಾಂಕ್ ನಿಫ್ಟಿ ಈ ಇಷ್ಟು ಪ್ರಾಬ್ಲಮ್ಸ್ ಯಾವ ಥರ ಓವರ್ಕಮ್ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಐಡಿಯಾಸ್ ಕೂಡ ಶೇರ್ ಮಾಡಿ, ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇವಾಗ US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಯಾಕಂದರೆ ಈ ಮಲ್ಟಿಪಲ್ ಈವೆಂಟ್ಸ್ ಟೆನ್ಷನಿಂದ. ಮತ್ತು ಇವತ್ತು ರಾತ್ರಿ FOMC ಮೀಟಿಂಗ್ ಅಪ್ಡೇಟ್ ಆಗುತ್ತೆ. ಮತ್ತು ನಾಳೆ US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಈ ಡೇಟಾ ಪ್ರೀವಿಯಸ್ ಆಗಿ 227K ಬಂದಿತ್ತು. ಈ ಸಲ 225K ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಎಂದೇ ಆಗಲಿ ಈ ಡೇಟಾ ಕಮ್ಮಿ ಬಂದರೆ ಅದು ಪಾಸಿಟಿವ್. ಇದಾದಮೇಲೆ ಜಾಕ್ಸನ್ ಹೋಲ್ ಮೀಟಿಂಗ್ ಇದೆ. ಇದು 3 days ಮೀಟಿಂಗ್. ಇದರಲ್ಲಿ ಫ್ರೈಡೇ ಈವ್ನಿಂಗ್ ಫೆಡ್ ಚೇರ್ಮನ್ ಸ್ಪೀಚ್ ಇದೆ. ಈ ಸ್ಪೀಚ್ ಔಟ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಮಂಡೇ ನಮ್ಮ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ. ಇವತ್ತು ರಾತ್ರಿ FOMC ಮೀಟಿಂಗ್ ಡೇಟಾ ಅಪ್ಡೇಟ್ ಆಗುತ್ತೆ. ಇದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಯಾರಾದರೂ ಟ್ರೇಡರ್ಸ್, ಇನ್ವೆಸ್ಟರ್ಸ್ ಟ್ರೇಡ್ ಮಾಡ್ತಾಯಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಡೇಟಾ ಯಾವ ಥರ ಬರುತ್ತೆ, ಮಾರ್ಕೆಟ್ ಯಾವ ಥರ ವಾಲೆಟೈಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್ ನೋಡಿಕೊಂಡ್ರೆ, PNB ಹೌಸಿಂಗ್ ಈ ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನ್ಲಿ 10% ಬೆಳೆದಿದೆ. ಇದಕ್ಕೆ ರೀಸನ್ ಏನಂದರೆ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಜನರಲ್ ಅಟ್ಲಾಂಟಿಕ್ ಇವರು PNB ಹೌಸಿಂಗಲ್ಲಿ 5.4% ಸ್ಟೇಕ್ನ ಮಾರಾಕಿದ್ದಾರೆ ಬ್ಲಾಕ್ ಡೀಲಲ್ಲಿ. ಎಂದೇ ಆಗಲಿ ಈ ಥರ ಬಲ್ಕಲ್ಲಿ ಶೇರ್ಸ್ನ ಮಾರಾಕಿದಾಗ ಶೇರ್ ಪ್ರೈಸಲ್ಲಿ ಫಾಲ್ ನೋಡ್ಬೋದು. ಆದರೆ ಇವತ್ತು 10% ರಿಯಾಕ್ಟ್ ಆಗಿದೆ. ಯಾಕಂದರೆ ಯಾರಾದರೂ ಬಿಗ್ ಪ್ಲೇಯರ್ಸ್ ಈ ಶೇರ್ಸ್ನ ಪರ್ಚೇಸ್ ಮಾಡಿರ್ಬೋದು, ಅದಕ್ಕೋಸ್ಕರ. ಜೊತೆಗೆ ಈ ಹೌಸಿಂಗ್ ಫಿನಾನ್ಸ್ ಸೆಕ್ಟರ್ ಅಂಡರ್ ವ್ಯಾಲ್ಯೂಯಲ್ಲಿದೆ. ಸೊ ಈ ಸೆಕ್ಟರಲ್ಲಿ ಕೆಲವು ಸ್ಟಾಕ್ಸ್ ಯಾವ ವರ್ಕ್ ಮಾಡ್ತವೆ ಅಂದರೆ, ಆಧಾರ್ ಹೌಸಿಂಗ್, ಆವಾಸ್ ಫಿನಾನ್ಸ್, ಕ್ಯಾನ್ಫಿನ್ ಹೋಮ್ಸ್, ಹೋಮ್ ಫಸ್ಟ್, ಆಪ್ಟೆಸ್ ವ್ಯಾಲ್ಯೂ ಹೌಸಿಂಗ್ ಫಿನಾನ್ಸ್. ಈ ಸ್ಟಾಕ್ಸ್ ಎಲ್ಲ ಹೌಸಿಂಗ್ ಫಿನಾನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡುತ್ತೆ. ಜೊತೆಗೆ ಈ ಬುಲ್ ರನ್ನಲ್ಲಿ ಈ ಇಷ್ಟು ಸ್ಟಾಕ್ಸ್ ಯಾವುದೂ ಪರ್ಫಾರ್ಮ್ ಮಾಡಿಲ್ಲ. ಕಮ್ಮಿಂಗ್ ಟೈಮಲ್ಲಿ ನೋಡಬೇಕು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. KC ನಾರಾಯಣನ್ ಇವರಂತಲೇ ಅಲ್ಲ, ಇವಾಗ ತುಂಬ ಜನ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅರ್ಲಿ ಸೈನ್ ಆಫ್ ರಿವೈವಲ್ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಕಂಡಂಥ ರ್ಯಾಲಿ ಈ ಸ್ಟಾಕಲ್ಲಿ ಮತ್ತೆ ಕಾಣ್ಬೋದಾ? ಇದುವರೆಗೂ ಈ ಚಾನಲಲ್ಲಿ ಯಾವುದೇ ಥರ ಸೆಕ್ಟರ್ ಅನಾಲಿಸಿಸ್ ಮಾಡಿಲ್ಲ. ಈ ಪ್ಯಾಕೇಜಿಂಗ್ ಸೆಕ್ಟರ್ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಪ್ಯಾಕೇಜಿಂಗ್ ಸೆಕ್ಟರ್ ಅನ್ನೋದು ಮಲ್ಟಿಫೋಲ್ಡ್ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇದೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು USಗೆ ವಿಸಿಟ್ ಮಾಡ್ತಾ ಇದ್ದಾರೆ ಆನ್ August 23rd. ಇದು ಡಿಫೆನ್ಸ್ ಸೆಕ್ಟರ್ಗೆ ಒಂದು ಗುಡ್ ನ್ಯೂಸ್ ಆಗ್ಬೋದು. US ಅಲ್ಲಿ ಬೈಲ್ಯಾಟ್ರಲ್ ಮೀಟಿಂಗ್ ಮಾಡ್ತಾರೆ USನ ಸೆಕ್ರೆಟರಿ ಆಫ್ ಡಿಫೆನ್ಸ್ ಆಸ್ಟಿನ್ ಅವ್ರ ಜೊತೆ. ಈ ಮೀಟಿಂಗಲ್ಲಿ ಇನ್ನೂ ಏನಾದರೂ ಹೊಸ ಡೀಲ್ಸ್ ಮಾಡ್ತಾರಾ ಅಥವಾ ಏನಾದರೂ ಹೊಸ ಆರ್ಡರ್ಸ್ ಬರ್ತಾವಾ ಇಂಡಿಯಾ ಡಿಫೆನ್ಸ್ ಸೆಗ್ಮೆಂಟ್ಗೆ ನೋಡಬೇಕು. ಥೈ ಏರ್ವೇಸ್, ರೇಡ್ಗೈನ್ ಟ್ರಾವೆಲ್ ಅವ್ರ ಜೊತೆ ಒಂದು ಮಲ್ಟಿ-ಇಯರ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಫಾರ್ ಅಕ್ಯುರೇಟ್ ಪ್ರೈಸಿಂಗ್ ಇಂಟೆಲಿಜೆನ್ಸ್. ಈ ಅಕ್ಯುರೇಟ್ ಪ್ರೈಸಿಂಗ್ ಇಂಟೆಲಿಜೆನ್ಸ್ ಏನಂದರೆ, ಇದೊಂದು ಡೇಟಾ ಡ್ರಿವನ್ ಪ್ರೋಸೆಸ್. ಇದು ಯಾವ್ಯಾವ ಥರ ಪ್ರೈಸಿಂಗ್ ಇದೆ ರೆಸ್ಪೆಕ್ಟಿವ್ ಮಾರ್ಕೆಟಲ್ಲಿ, ಮತ್ತು ಆ ಪ್ರೈಸಿಂಗ್ನೆಲ್ಲ ಟ್ರ್ಯಾಕ್ ಮಾಡಿ ಅನಾಲಿಸಿಸ್ ಮಾಡಿ, ಮತ್ತು ಮಾರ್ಕೆಟ್ ಟ್ರೆಂಡ್ಸ್ ಏನು, ಜನ ಯಾವ್ಯಾವ ಕಡೆ ಹೋಗೋಕೆ ಇಷ್ಟಪಡ್ತಾ ಇದ್ದಾರೆ, ಮತ್ತು ಕಾಂಪಿಟೇಟರ್ಸ್ ಪ್ರೈಸಿಂಗ್ ಯಾವ ಥರ ಇದೆ, ಮತ್ತಷ್ಟು ಇದೇ ಥರ ಡೇಟಾ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು ರೇಡ್ಗೈನ್ ಅವ್ರಿಗೆ ತುಂಬ ಪಾಸಿಟಿವ್ ಆಗುತ್ತೆ. ಈ ಥರ ಮಲ್ಟಿ-ಇಯರ್ ಪಾರ್ಟ್ನರ್ಶಿಪ್ಪಿಂದ ಕಂಪನೀಸ್ ಇನ್ನೂ ಚೆನ್ನಾಗಿ ಗ್ರೋ ಆಗ್ಬೋದು. ಆಂಬರ್ ಎಂಟರ್ಪ್ರೈಸಸ್ ಅವರು ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ ಸೌತ್ ಕೊರಿಯಾದ ಯುಜಿನ್ ಮೆಷಿನರಿ ಅವ್ರ ಜೊತೆ. ವಂದೇ ಭಾರತ್ ಟ್ರೈನ್ಸ್ನ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.